ರಾಜ್ಯದಲ್ಲಿ ಬರದ ಪರಿಸ್ಥಿತಿ ತಾಂಡವವಾಡ್ತಾ ಇದೆ. ಬೆಳೆ ಬೆಳೆಯೋಕೆ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಬರಗಾಲದ ನಡುವೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಬ್ಬು ಬೆಳೆಗಾರರು. ಫ್ಯಾಕ್ಟರಿಗೆ ಕಬ್ಬು ಸಾಗಿಸಿ ಬಿಲ್ ಪಾವತಿಗಾಗಿ ರೈತರು ಅಲೆದಾಟವನ್ನು ಮಾಡ್ತಾ ಇದ್ದಾರೆ. ಹಾವೇರಿಯ ಸಂಗೂರು ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಳ್ಳಾಟ ನಡೀತಾ ಇರೋದು ಬೆಳಕಿಗೆ ಬಂದಿದೆ. GM ಶುಗರ್ಸ್ ಒಡೆತನದಲ್ಲಿ ನಡೀತಾ ಇರುವಂತಹ ಸಕ್ಕರೆ ಕಾರ್ಖಾನೆ ಇದು. ಕಬ್ಬು ಸಾಗಿಸಿದ ರೈತರಿಗೆ 50 ಕೋಟಿಗೂ ಹೆಚ್ಚಿನ ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ. ಯಾಕೆ ಇವರು ಬಾಕಿ ಕೊಡ್ತಾ ಇಲ್ಲ? ಫ್ಯಾಕ್ಟರಿಗೆ ಕಬ್ಬು ಸಾಗಿಸಿದ್ರು 2700 ರೈತರು 1,90,000 ಟನ್ ಕಬ್ಬಿನ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. ಫ್ಯಾಕ್ಟರಿ ಮಾಲೀಕರು ಕಬ್ಬು ಸಾಗಿಸಿ 45 ದಿನ ಕಳೆದರೂ ರೈತರಿಗೆ ಇನ್ನೂ ಇವರು ದುಡ್ಡು ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಉಸ್ತುವಾರಿ ಸಚಿವರು ಇವರ ವಿರುದ್ಧ ಕಬ್ಬು ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಮವಾರ ಹಾನಗಲ್ ಮತ್ತು ಹಾವೇರಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಬರಗಾಲದಲ್ಲಿ ಕಬ್ಬು ಸಾಗಿಸಿ ರೈತರಿಗೆ ಗಾಯದ ಮೇಲೆ ಹಣ ಕೊಡದೆ ಗಾಯದ ಮೇಲೆ ಬರೆ ಎಳಿತಾ ಇದೆ GM ಶುಗರ್ಸ್ ಎನ್ನುವಂಥದ್ದಾಗಿ ಆಕ್ರೋಶವನ್ನು ಕೂಡ ಇವರು ವ್ಯಕ್ತಪಡಿಸಿದರು. ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ವಿರುದ್ಧ ಕಬ್ಬು ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಸೋಮವಾರ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಇಲ್ಲಿ ರೈತರು ಕೊಟ್ಟಿದ್ದಾರೆ. ಸಕ್ಕರೆ ಕಾರ್ಖಾನೆ GM ಶುಗರ್ಸ್ನವರು 2,70,000 ಟನ್ ಕಬ್ಬು ಬರೆದಿದ್ದಾರೆ. ಈಗ ನಮಗೆ 80,000 ಟನ್ನಿಂದ ದುಡ್ಡು ಹಾಕಿದ್ದಾರೆ. ಇನ್ನೂ 1,70,000 ಟನ್ನಿಂದ ದುಡ್ಡು ಕೊಡಬೇಕು. ಅಂದಾಜು 50 ಕೋಟಿ ರೂಪಾಯಿ ಆಗುತ್ತದೆ. ಆದ ಕಾರಣ ಮಾನ್ಯ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದರ, ಸಕ್ಕರೆ ಸಚಿವರು ಅದರ, ಅವರಿಗೆ ಹೇಳಿ ಕೊಡಿಸುವ ಧೈರ್ಯ ಇಲ್ಲ. ಸಕ್ಕರೆ ಸಚಿವರು ರೈತರ ಬಗ್ಗೆ ಉಡಾಫೆ ಉತ್ತರಗಳನ್ನು, ರೈತರಿನ ಆತ್ಮಸ್ಥೈರ್ಯ ಕಳೆದುಕೊಳ್ಳುವ ಹಾಗೆ ಮಾತಾಡ್ತಾರೆ. ಅದನ್ನು ಬಿಡಬೇಕು. ಕಾರ್ಖಾನೆಯ ವತಿಯಿಂದ ರೈತರಿಗೆ ದುಡ್ಡು ಕೊಡಿಸ್ಬೇಕಂತ ಹೇಳಿ ಸಕ್ಕರೆ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಕಬ್ಬು ರೈತರು ಕೊಟ್ಟು 8 ದಿನಕ್ಕೆ ಪೇಮೆಂಟ್ ಮಾಡ್ಬೇಕಂತ ಹೇಳಿದರು. ಮೊನ್ನೆ ಸೆಪ್ಟೆಂಬರ್ 25ಕ್ಕೆ ಹಮೀರಿ ಒಳಗೆ ಇದನ್ನು ತೊಗೊಳಕ್ಕೆ ಬಂದಾಗ, ಏನು ಮನವಿ ತೊಗೊಳಕ್ಕೆ ಬಂದಾಗ, ಆದರೆ ಈ ಮಟ್ಟನ ನಮ್ಮ ರೈತರು ಕಬ್ಬು ಕೊಟ್ಟು 45 ದಿನ ಆಯ್ತು. 45 ದಿನ ಆದರೂ 54 ಕೋಟಿ ರೂಪಾಯಿ ಏನೈತಿಲ್ಲ ಜಮಾ ಇಟ್ಕೊಂಡು ಕೂತ್ಕೊಂಡ ನಾವು GM ಶುಗರ್ಸ್ ನಾವು ಇಲ್ಲಿ ಮಟ್ಟನ ಅಮೌಂಟ್ ಕೊಟ್ಟಿಲ್ಲ. ಈ ಅಮೌಂಟ್ ನಮಗೆ ನಾಳೆ ಈ ಬಗ್ಗೆ ಮಾತನಾಡೋಕೆ ರೈತರಾಗಿರುವಂಥ ಮಲ್ಲಿಕಾರ್ಜುನ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ನಿಮಗೆ ಮೋಸ ಆಗಿದೆ, ಸಕ್ಕರೆ ಕಾರ್ಖಾನೆಯವರು ಹಣ ಕೊಡ್ತಾ ಇಲ್ಲ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರಿ. ಯಾವ ಕಾರಣಕ್ಕಾಗಿ ಕೊಡ್ತಾ ಇಲ್ಲ ಸರ್ ಇವರಿಗೆ? ನೋಡ್ರಿ, ಅದು ಏನು ಹೇಳಾಕ ಹೋಗೋದ ಒಜ್ಜಾಗೈತೆ. ಯಾಕಂದ್ರೆ ಕಬ್ಬಿನ ಫ್ಯಾಕ್ಟ್ರಿ ಓನರ್ಸ್ ಏನದಾರ ಎಲ್ಲ ರಾಜಕೀಯ ವ್ಯಕ್ತಿಗಳೇ ಅದಾರೆ. ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ, ಅವರೇ ಅಧಿಕಾರದಾಗ ಇರೋದ್ರಿಂದ ರೈತಗ ಎಲ್ಲಿ ನ್ಯಾಯ ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಚಿವರಾದಂಥವ್ರು ನಮ್ಮ ಜಿಲ್ಲೆ ಶಿವಾನಂದ ಪಾಟೀಲ್ರೇ ಉಸ್ತುವಾರಿ ಸಚಿವರು ಅದಾರ ನಮ್ಮ ಜಿಲ್ಲೆಗೆ. ಅವರೇ ಸಕ್ಕರೆ ಸಚಿವರು ಅದಾರೆ. ಅವ್ರ ಗಮನಕ್ಕೆ ನಾವು ಇಲ್ಲಿ ಬಂದಾಗ ತಂದವಿ. ಕಬ್ಬಿಂದು ರೇಟ್ ಹಿಂಗ್ ಮಾಡ್ತಾ ಇದಾರ, ಹಳೆ ಬಾಕಿ ಕೊಟ್ಟಿಲ್ಲ, ಈಗನೂ ಸರಿಯಾಗಿ ಪೇಮೆಂಟ್ ಇಲ್ಲ ಅಂತೇಳಿ ನಾವೆಲ್ಲ ಅವ್ರನ್ನ ಕರೆಸಿ ಮಾತಾಡಿ ಸರಿ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತಿಗೂ ಕೊಡ್ತಾ ಇಲ್ಲ. ನಾವೇನ್ ಕಬ್ಬು ಬಿಟ್ಟವಿ, ಇವತ್ತಿಗೆ 3 ತಿಂಗಳಾಯ್ತು. 45 ದಿವಸ ಅಲ್ಲ, 3 ತಿಂಗಳಾದ್ರೂ ಕಬ್ಬು ಒಯ್ದಾಗಿದ್ದ ಇಲ್ಲಿ ಮಟ್ಟ ಪೇಮೆಂಟ್ ಇಲ್ಲ ಅವರು. ಸೊ ನಮ್ಮ ಇಷ್ಟ ವಿಚಾರ ಅವ್ರ ಮೇಲೆ ಯಾರು ಹಿಡಿತಾ ಇಲ್ಲ. ಅವ್ರು ಮಾಡಿದ್ದೆ ದರ್ಬಾರ. ನಾವು ಅವ್ರನ್ನ ಬಿಟ್ಟು ಎಲ್ಲೇ ಒಮ್ಮಕ್ಲೆ ಸಡನ್ ಬೇರೆ ಏನು ಮಾಡಕ್ ಬರಲ್ಲ. ಅನಿವಾರ್ಯವಾಗಿ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಅವರು ನಾನೇನ್ರ ಅವ್ರಿಗೆ ಬಾಳ್ ಮಾತಾಡಿದ್ರೆ ನನ್ ಕಬ್ಬು ಕಟಾವ್ ಮಾಡೋದು ಲೇಟ್ ಮಾಡೋದು, ನನ್ ಕಬ್ಬು ಒಣಗ ಮಠ ಬಿಡೋದು, ಮತ್ತೊಂದ್ ಮಾಡ್ತಾರ. ಆಯ್ತಪ್ಪ, ದುಡ್ಡು ಯಾವಾಗಾರ ಕೊಡು, ಕಡ್ಕೊಂಡ್ ಹೋಗತ್ತಾಗ ಅನ್ನೋ ಲೆಕ್ಕಕ್ಕೆ ನಾವು ಬರ್ಬೇಕು. ನಮ್ಮಿಂದ ಕಡ್ಕೊಂಡು ಅದನ್ನ ಕಬ್ಬಿನ ಸಾಗಾಣಿಕೆ ಮಾಡ್ಕೊಂಡ್ಮೇಲೆ ಪೇಮೆಂಟ್ ಮಾಡಕ್ ನಾವು ನಮ್ಗೆ ಇನ್ನು 8 ದಿವಸ ಮಾಡ್ತೀವಿ, 15 ದಿವಸ ಮಾಡ್ತೀವಿ ಅಂತ ಹೇಳ್ತಾರಷ್ಟೇ. ಯಾವುದೇ ಕಾರಣಕ್ಕೂ ನಮ್ಗೆ ಯಾರಿಗೂ ಸರಿಯಾಗಿ ಪೇಮೆಂಟ್ ಮಾಡಿಲ್ಲ. ಸುಮಾರು 54 ಕೋಟಿ ಐತಿ ಅಂತ ಅಂದಾಜ್ ಐತಿ. ಈಗ ಅದು ಎಷ್ಟೈತೆ ಗೊತ್ತಿಲ್ಲ, ಆದ್ರೆ ಅಂದಾಜ್ ಐತಿ. ನಮ್ಗೆ ಯಾರು ಕೊಡ್ತಾ ಇಲ್ಲ ಅವರು ಸರಿಯಾಗಿ. ಸರ್, ಇಲ್ಲಿ ನಿಮ್ಗೆ ಎಷ್ಟು ಬಾಕಿ ಬರ್ಬೇಕು ಸರ್? ಸರ್ ಆಕ್ಚುಲ್ ನಂದು ವೈಯಕ್ತಿಕ ನಂದಿಲ್ಲ, ನಮ್ಮ ಮಾವಾರ್ದೈತಿ. ನಮ್ಮ ಮಾವಾರ ಈಗ ಹಾಲ ಹೊಡೆದ 1 ತಿಂಗಳಾಯ್ತು, 1.5 ತಿಂಗಳಾಯ್ತು. ಇವತ್ತಿಗೂ 1 ಚೆಕ್ನು ಬಂದಿಲ್ಲ ಅವ್ರದ್ದು. 160 ಟನ್ ಕಬ್ಬು ಒಯ್ದಾರ ಅವ್ರದ್ದು ನಮ್ಮ ಮಾವಾರ್ದ. 1 ರೂಪಾಯಿ ಬಂದಿಲ್ಲ.
ಸೊ ಹಿಂಗ ಎಲ್ಲರದು ಒಂದಲ್ಲ ಯಾರ್ದು ಪೇಮೆಂಟ್ ಆಗಿಲ್ಲ ಸರಿಯಾಗಿ. ಸರ್ ಒಂದ್ ಎಷ್ಟು ಜನರಿಗೆ ಕೊಡ್ಬೇಕು ಈ ಸಕ್ಕರೆ ಕಾರ್ಖಾನೆಯವರು? ಸರ್ ಬಹಳಷ್ಟು ಜನದ್ದು ಕೊಡೋದು ಓದತಿ. ನಾಳೆ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಾರ ಅಲ್ಲೇ, ಆ ಪ್ರತಿಭಟನೆಗೆ ನಾವು ಭಾಗವಹಿಸ್ತೀವಿ. ಸೊ ನಾಳೆನ ಅದ್ರದ್ದು ಅವ್ರದ್ದು ಲೆಕ್ಕ ಪತ್ರ ಗೊತ್ತಾಗ್ಬೇಕು ನಮ್ಗೆ ಅಷ್ಟೇ. ಯಾಕಂದ್ರೆ ನನ್ನ ವೈಯಕ್ತಿಕ ನಮ್ದು ನಾವು ಮಾತಾಡ್ತವ್ರೆ, ಅವ್ರ ಕಂಪನಿದು ಯಾರಿಗೆ ಎಷ್ಟು ಕೊಡೋದೈತಿ ಏನು ಯಾಕೆ ಬಿಟ್ಟು ಕೊಡ್ತಾರ? ಖಂಡಿತ ಖಂಡಿತ ಅವ್ರು ಬಿಟ್ಟು ಕೊಡಲ್ಲ. ಅವ್ರು ಎಲ್ಲಾರ್ದು ಪೇಮೆಂಟ್ ಮಾಡಿ ನಿಂದೇನ್ ನೋಡ್ಕೆ ಅಂತಾರ. ನಾವು ಸಾಮಾನ್ಯ ರೈತರು ಜೀವನ ಮಾಡೋದು ವಜ್ಜಾಗೈತ್ರಿ. ಸರ್ ಈಗ GM ಶುಗರ್ಸ್ ಸಕ್ಕರೆ ಕಾರ್ಖಾನೆ ಇದೆಯಲ್ಲ ಸರ್, ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಇದ್ರ ಒಡೆತನ ಯಾರ್ದು ಏನಾದ್ರು ಮಾಹಿತಿ ಇದೆಯಾ ಸರ್? ಅವ್ರ MP ರೀ, ಒಡೆತನ ಯಾರು? GM ಶುಗರ್ಸ್ MP ಅವ್ರ, ನಮ್ ದಾವಣಗೆರೆ MP ಅವರು. ಅವ್ರು ಒಂದಲ್ಲ 4-6 ಫ್ಯಾಕ್ಟ್ರಿ ಅದಾವು. ಯಾರು ಸಕ್ಕರೆ ಫ್ಯಾಕ್ಟ್ರಿ ಅದಾರ ಅವ್ರ ಎಲ್ಲರೂ ರಾಜಕೀಯದಾಗ ಅದಾರ. ಈ ಪಕ್ಷ ಅಲ್ಲ ಆ ಪಕ್ಷ ಅಲ್ಲ, ಎಲ್ಲಾ ಪಕ್ಷದಾಗ ಅದಾರ. ಅವ್ರ ಕಾರ್ಖಾನೆ ಅದಾವು. ನಮ್ದು ಇದು ಕೋಆಪ್ಟಿವ್ ಫ್ಯಾಕ್ಟ್ರಿ ಇತ್ತು ಅಂತ ಚಂದ, ರೈತರದ ಫ್ಯಾಕ್ಟ್ರಿ ಇತ್ತು ನಮ್ ಸಂಗೂರ್. ಅದನ್ನ ಅವ್ರಿಗೆ ಮಾರ್ಕಂದ್ರ ಆಡಳಿತ ಅವ್ರು ಮಾರ್ಕಂದ್ರಲ್ಲ, ಅವ್ರ ಕಬ್ಜಾ ತಗಂದ್ರ ಅದನ್ನ. ಅದ ಆಡಳಿತ ಮಾಡ್ರ, ಅದನ್ನ ಲಾಸ್ ಮಾಡಿದ್ರು. ನಮ್ ಹಿಂದ್ ಉದಾಸಿ ಸಜ್ಜನ್ರು ಅಂತೇಳಿ ನಮ್ಮ ಈಗ BJP ಆಗಿದ್ರಲ್ಲ, ಆ ಲೀಡರ್ ಆಡಳಿತದಾಗಿತ್ತು. ಅವ್ರು ಸರಿಯಾಗಿ ನಡೆಸ್ಲಿಲ್ಲ, ಅದನ್ನ ಬಂದ್ ಮಾಡಿದ್ರು. GM ಶುಗರ್ಗೆ ಕಾಂಟ್ರಾಕ್ಟ್ ಕೊಟ್ರು. ಅವರು ಅದ್ರ ಮೇಲೆ ಎಷ್ಟೋ ಕೋಟಿ ಸಾಲ ಮಾಡ್ರ ಅಂತ ಐತಿ. ಅದು ಮತ್ ದೊಡ್ಡ ಇಶ್ಯೂ ಐತಿ. ಅದು ಆ ಶುಗರ್ ಫ್ಯಾಕ್ಟ್ರಿ ಮೇಲೆ ಲೀಸ್ ಹಾಕಿವ್ರಿ ನಾವು ಅವ್ರಿಗೆ. ಫ್ಯಾಕ್ಟ್ರಿನ ಲೀಸ್ ಹಾಕಿದ್ರ ಮೇಲೆ ಸಾಲ ತಗೋಬೇಕಂತ ಮೋದಿ ಒಬ್ಬರು ಮಾಡಿಟ್ಬಿಟ್ಟಾನಲ್ರಿ. ಸೊ ಈಗ ಈ ಸಕ್ಕರೆ ಕಾರ್ಖಾನೆ ಇದೆಯಲ್ಲ ಸರ್, ಸಂಸದರಾಗಿರುವಂತ GM ಸಿದ್ದೇಶ್ವರ ಅವರ ಮಾಲೀಕತ್ವದ್ದು ಅದು ಕೋಆಪ್ಟಿವ್. GM ಶುಗರ್ಸ್ ಅಲ್ಲ, ಕೋಆಪ್ಟಿವ್ ನಮ್ಮಲ್ಲಿ ರೈತರಿಂದ ಆಗಿದಂತ ಸಹಕಾರಿ ಕಬ್ಬಿನ ಫ್ಯಾಕ್ಟ್ರಿ ಅದು. ಅದನ್ನ ಸರಿಯಾಗಿ ನಡ್ಸಕ್ ಆಗ್ಲಿಲ್ಲ. ಬಾಳ ನಡ್ತು, ಅದನ್ನ ನಡ್ಸಕ್ ಆಗ್ಲಿಲ್ಲಂಗ್ ಮಾಡೋರು ಇವ್ರ ಆಡಳಿತಾಗಿರೋರು. ಹಂಗ ಮಾಡಿ ಅದನ್ನ ಬಂದ್ ಗೆಡವಿದ್ರು. ಮತ್ತಿನ್ ರೈತರಿಗೆ ತೊಂದ್ರೆ ಆಕತಿ, ನಡ್ಸಕ್ ಆಗಲ್ಲ ಅಂತೇಳಿ GM ಶುಗರ್ಸ್ಗೆ ಕಾಂಟ್ರಾಕ್ಟ್ ಕೊಟ್ರ. ಸೊ ಅವರು ಲೀಸ್ ಮಾಲೀಕರಷ್ಟ, ಅದ್ರ ಓನರ್ಸ್ ಎಲ್ಲ ಸಹಕಾರಿ ಸಂಘನ ಇರ್ಬೇಕು ಅದಕ್ಕ. ಆದ್ರೂ ಹಣ ಕೊಡುವಂತ ವಿಚಾರ ಬಂದಾಗ ಅದ್ರಲ್ಲಿ ಲೀಸ್ ಮಾಲೀಕರು ಇರ್ತಾರಲ್ಲ ಸರ್? ಇಲ್ಲ, ಇವ್ರು ಲೀಸ್ ಮಾಲೀಕರು ಇರ್ತಾರ, ದುಡ್ಡು ಕೊಡ್ರ ಅವ್ರೆ. ಈಗ ಅವ್ರ ಲೀಸ್ ಹಾಕ್ಯಂದದ್ದು ನಮಗ್ ದುಡ್ಡು ಕೊಡೋ, ಈಗ ನಮಗೇನ್ ದುಡ್ಡು ಪೇಮೆಂಟ್ ಆಗಿಲ್ಲ ಅಂದವು ಇದು ಒಂದ್ ಕಡೆ. ಆದ್ರ ಅದು ಆ ಫ್ಯಾಕ್ಟ್ರಿ ಮೇಲೆ ಕೋಟಿಗಟ್ಲೆ ಸಾಲ ತಗೊಂಡಾರ. ಆ ರೊಕ್ಕ ಹೆಂಗ ನಮ್ ರೊಕ್ಕನ ತಗೊಂಡ್ ನಮಗೆ ಕೊಡಕ? ಅದು ಸಹಕಾರಿ ಸಂಸ್ಥಾ, ಅದು ಏನೋ ನಮ್ ಫ್ಯಾಕ್ಟ್ರಿ, ನಮ್ ರೈತರು ಕಟ್ಟಿದ್ದಂತ ಫ್ಯಾಕ್ಟ್ರಿ ಅದು. ಅದ್ರ ಮೇಲೆ ಇವ್ರು ಸಾಲ ತಗೊಂಡಾರ. ಸಾಲ ತಗೊಂಡು ನಮ್ ಚಂದ ನಡ್ಸಾಕ ಆಗದಂಗ ಮ್ಯಾಲ ನಮ್ಮಂತ ರೈತರು ಕಬ್ಬಿನ ರೊಕ್ಕ ಇಟ್ಕೊಂಡ್ ಇವ್ರು ಬಾಳೆ ಮಾಡ್ತಾರ. ಇವ್ರು ಮತ್ತೆ MP MLAಗಳು ಎಲ್ಲರೂ ಇದ್ರಾಗಿರೋ GM ಶುಗರ್ಸ್ ಅವರು MP ಅದಾರ ದಾವಣಗೆರೆ. ಇಂತ ಈಗ ತಿಳಿದವ್ರಿಗೆ ಹೆಂಗ್ ಬುದ್ಧಿ ಹೇಳಿದ್ರಿ? ಇದು ಒಂದ್ ನಮ್ದು ಬೇಲಿನ ಎದ್ದು ಹೊಲ ಮೇದಂಗಪ್ಪ. ಸರ್ ಈಗ ಸಕ್ಕರೆ ಸಚಿವರಿಗೆ ಈ ಬಗ್ಗೆ ಮಾಹಿತಿ ಕೊಟ್ರ ನೀವು? ನಮ್ಗೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ರಿ ಹೇಗೆ? ನಾವು ಸಕ್ಕರೆ ಸಚಿವರಿಗೆ ಒನ್ನೇಕ್ ಕಬ್ಬು ಫ್ಯಾಕ್ಟ್ರಿ ಚಾಲೂ ಮಾಡಕ್ ಹತ್ತಾಗಿದ್ದನು ಮಾಹಿತಿ ಕೊಡ್ತಾ ಇದಾವೆ. ಚಾಲೂ ಮಾಡೋ ಹೊತ್ನ್ಯಾಗ ನೋಡ್ರಿ ಅವರು ರೇಟಿನ್ ಫೈನಲ್ ಮಾಡ್ತಾ ಇಲ್ಲ, ಅವ್ರದ್ ಹಿಂಗ ಐತಿ ಅಂತೆಲ್ಲಾ ಹೇಳ್ತಾನ ಅದಾವೆ. ಅವ್ರು ನಿಮ್ಮನ್ನು ಕರೆದು ಮಾತಾಡ್ತವೆ ಅಂದ್ರೆ ಆ ಉಸ್ತುವಾರಿ ಸಚಿವ್ರ ಬಗ್ಗೆ ನನಗೆ ಮಾತಾಡಕ್ಕೆ ಅಸಹ್ಯ ಆಕತ್ರಿ. ನಮ್ ಕ್ಷೇತ್ರದ ಅವರು ರೈತರ ಬಗ್ಗೆ 5 ಲಕ್ಷ ಕೊಡೋದಕ್ಕೆ ಆತ್ಮಹತ್ಯೆ ಆಕತ್ತೀವ ಅಂತ ಒಮ್ಮೆ ಅಂದ್ರು. ಆಮೇಲೆ ಬರಗಾಲ ಬರ್ಲಿ ಅಂತ ಹೇಳಿ ರೈತರ ಜಪ ಮಾಡ್ತಾರಂತ. ಇದ್ಯಾಂತ ಸ್ಟೇಟ್ಮೆಂಟ್ ರೀ? ನಾನ್ ಬರಗಾಲ ಬರೋದಾದ್ರ ನಾನ್ ಯಾಕೆ ಭೂಮಿಗೆ ಕಾಳು ಹಾಕಿ ಬಿತ್ತಿ ಬೆಳ್ಯಾಕ್ ಹೋಗ್ತೀನಿ? ಎಲ್ಲಾ ಹಾಕಿ ಭೂಮಿ ನಾನ್ ಮಳಿ ಬರ್ಲಿ ಅಂತ ಕಾಯ್ಕಿಂತ ಕುಂದ್ರ ಹೊತ್ನ್ಯಾಗ ಮಳಿ ಆಗ್ಲಿಲ್ಲದಕ್ಕ ನನಗ್ ತೊಂದ್ರೆ ಆಕತಿ. ನಾನ್ ಬರಗಾಲ ಬರ್ಲಿ ಅಂತ ಕಾಯ್ತೀನಿ ಅಂತ ಮಾತಾಡ್ತಾರ. ನಾನ್ ಮೊನ್ನೆ ಹೇಳೇನಿ, ನಮ್ ಕ್ಷೇತ್ರಕ್ಕೆ ಯಾವ ಕಾರಣಕ್ಕೂ ಅವ್ರು ಬರಂಗಿಲ್ಲ, ಬಂದ್ರ ನಾವ್ ಬಾಳ ಅಡ್ಡ ಮಾಡ್ತೀವಿ. ನಮ್ಮಲ್ಲೇ 5 ಮಂದಿ ಕಾಂಗ್ರೆಸ್ MLA ಅದಾರ, ಯಾರಿಗಾರ ಒಬ್ರಿಗೆ ಕೊಡ್ರಿ ಉಸ್ತುವಾರಿನ. ಆ ಉಸ್ತುವಾರಿ ಸಚಿವ ನಮ್ಮ ಹಾವೇರಿ ಮಾತ್ರ ಬರಬೇಡ, ಬಂದ್ರ ಸರಿ ಉಳಿಯಲ್ ನೋಡು ಅಂತ ಹೇಳಬಿಟ್ಟವ್. ಈಗ ನಾವ್ ಅದನ್ನ ಕಾಯ್ತಾ ಇದಾವಿ. ನಮಗೆ ಅದಕ್ ಬೇಕ್ರಿ ಇಂತರ್ನ? ಅವ ಎಲ್ಲಿ ಅವ್ರ ಊರಾಗಿದ್ದ ಅಲ್ಲಿ ಮಾಡ್ಕೇಳಿ ನಮ್ಮ ಊರಿಗೆ ಹಿರೇತನ ಮಾಡಕ್ ಬಂದ್ರಿ. ಇವನಿಗೆ ಇಲ್ಲಿ ಸಮಸ್ಯೆನೂ ಗೊತ್ತಿಲ್ಲ, ಇಲ್ಲಿ ವಿಚಾರನೂ ಗೊತ್ತಿಲ್ಲ. ಇಂಥ ಸಚಿವರು ಕಟ್ಟಿಗೆ ನಾವೇನ್ ಬಾಳೆ ಮಾಡೋದು ಸರ್? ಸಮಸ್ಯೆ ಹೇಳಿದಿರಾ ಆಲ್ರೆಡಿ, ಪರಿಹರಿಸುವಂತ ಕೆಲಸ ಅವ್ರು ಮಾಡಿಲ್ಲ. ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಾ? ಈಗ ನಾಳೆ ಅವ್ರನ್ನ ಕೇಳ್ತೇವ್ರಿ ಒನ್ನೇಕ. ಆಮೇಲೆ ಅವ್ರದ್ದು ಏನೈತೆ ಗೊತ್ತಿಲ್ಲ. ನಾವ್ ಹೆಂಗ್ ಮೊದ್ಲು ಸಹಕಾರಿ ಇತ್ತಲ್ಲ ನಮ್ದ, ಹಂಗ್ ಕೈ ಬಿಡಿಸಿ ಓಡಿಸಿ ನಮ್ಮದ ನಾವ್ ಮಾಡ್ಕೊಂತಾವ್. ನಾವ್ ರೈತರ ಅಲ್ಲೇನ ರಾಜಕೀಯ ಹಚ್ಚಂಗ್ ಮಾಡಿದ್ರಿ. ಈ ಪಟ್ಟೆಲ್ಲಾ ರೈತರು ಗಟ್ಟಿಗೆವಿ.
ಯಾರ ರಾಜಕೀಯ ಹತ್ತಲ್ಲ ಇದ್ರಾಗ ನಾವ ನಡೆಸೋಣಂತ ಇವ್ರು ಕೋಟಿ ಗಂಟ್ಲೆ ಸಾಲ ತಗೊಂಡ್ ನಮಗ್ ಸರಿಯಾಗಿ ಪೇಮೆಂಟ್ ಕೊಡ್ಲಿಕ್ಕೆ ಇವ್ರಿಗೆ ಯಾಕೆ ಕಬ್ಬಿ ಬಿಡ್ಬೇಕು, ನಾವಾಗ ಫ್ಯಾಕ್ಟ್ರಿ ನಡೆಸೋಣ ಅನ್ನೋ ಅಷ್ಟಕ್ಕ ನಮ್ ರೈತರು ತಯಾರಾಗ್ಯಾರ. ನಾವು ಈ ನಾಳೆ ಹೋರಾಟ ಮಾಡ್ತೇವಿ, ನಮ್ ಬಿಲ್ ಕೇಳ್ತೇವಿ, ಸರಿ ಆತು ಸರಿಯಾಗಿ ನಡ್ಸ್ಕೊಂಡ್ ಹೊಂಟ್ರ ಅವಕಾಶ ಕೊಡ್ತೇವಿ. ಇಲ್ಲ ಅಂದ್ರ ಅದು ಕಾನೂನಾತ್ಮಕ ಬರ್ತೈತೋ ನಾವ್ ಒದ್ದು ಓಡಿಸ್ಬೇಕಾಕತ್ತೋ ಅದು ಬಂದದ್ದು ಎದುರಿಸ್ತೇವೆ. ನಾವಂತೂ ನಮ್ ಫ್ಯಾಕ್ಟ್ರಿ ನಾವ ಇಟ್ಕೊಂತೇವೆ. ಎಸ್ ಸರ್, ಒಂದಲ್ಲ ಎರಡಲ್ಲ 50ರಿಂದ 54 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಅದು ಕೂಡ ಇಂಥ ಬರದ ಪರಿಸ್ಥಿತಿಯಲ್ಲಿ ರೈತರ ಜೀವನ ಏನಾಗ್ಬೇಕು ಅಂತೇಳಿ ಸಾರ್ ನೋಡಿ, ರೈತರ ಮ್ಯಾಲ ಎಲ್ಲರೂ ಆಟ ಆಡಕತ್ತಾರ. ಒಂದ ಮಾತ್ನಾಗ ಹೇಳ್ಬೇಕಂದ್ರ ನಾವು 3 ತಿಂಗಳದಿಂದ ಬರ ಬಿದ್ದೈತಿಪ್ಪ, ಬರಗಾಲ ಪರಿಹಾರ ಕೊಡ್ರಿ ಅಂತ ಮೊದ್ಲ ಬರಗಾಲ ಅನೌನ್ಸ್ ಮಾಡ್ರಿ ಅಂತ ಹೇಳಿ 5 ದಿವ್ಸ ಹಗಲು ರಾತ್ರಿ ಮಕ್ಕಂದ ಅನೌನ್ಸ್ ಮಾಡ್ಕೊಂಡ್ವಿ. ಅದು ಪೇಪರ್ನಾಗ ಆಟ ಬರಗಾಲ ಆತ. ಯಾವುದೇ ಬರಗಾಲ ಪರಿಹಾರ ಇಲ್ಲಿ ಮಠ ಕೊಟ್ಟಿಲ್ಲ. ಪರಿಹಾರ ಅಂದ್ರೇನು? ತಕ್ಷಣ ಕೊಡದಕ್ ಪರಿಹಾರ ಅಂತಾರ, ಅವತ್ತ ಆ ಅಡಚಣಿ ಕೊಡದಕ್ ಪರಿಹಾರ ಅಂತಾರ. ಇವ್ರು ಯಾವಾಗಾರ ಕೊಟ್ರ ಉಪಯೋಗ ಮುಟ್ಟಲ್ಲ. 6 ತಿಂಗಳಾದ್ರೂ ನಮಗೆ ಬೀಜ ಗೊಬ್ಬರ ಹಾಕಿ ನಾವ್ ಜೀವನ ಮಾಡೋದ್ ಕಷ್ಟ ಆಗೈತಿ. ನಮ್ ಮಕ್ಳ ಎಜುಕೇಶನ್ ಹೆಂಗ, ನಮ್ ಆಸ್ಪತ್ರೆ ಹೆಂಗ, ನಮ್ ಜೀವನ ಹೆಂಗ ಅಂತ ನಾವ್ ಅದವಿ. ಆ ಕೊಡೋದ್ ಪರಿಹಾರ ಇಷ್ಟ ಕೊಡ್ತೇವೆ ಅಂತ ಹೇಳಾಕ್ತಾ ಇರಲ್ಲ, ಕೊಡಾಕ್ತಾ ಇರಲ್ಲ. ನಿನ್ನೆ ಮುಖ್ಯಮಂತ್ರಿಯವರು ಒಂದು ಆರ್ಡರ್ ಮಾಡ್ಯಾರ, ಅದನ್ನ ಕೇಳಿದ್ರಂತೂ ತೀರಾ ಅಸಹ್ಯ ಅನ್ಸುತ್ತೆ ನನಗೆ. ಏನಂದ್ರ 8,500 ರೂಪಾಯಿನ ಕೇಂದ್ರ ಸರ್ಕಾರದವರು NDRF ನಾರ್ಮ್ಸ್ ಪ್ರಕಾರ ಕೊಡ್ತಾ ಇದಾರ. ಇವ್ರ ಕೈಲಿ 8,500 ಹಾಕಿ ನಮಗೆ 17,000 ಕೊಟ್ಟಿದ್ರೆ ಒಂದ್ ಹೆಕ್ಟರ್ಗೆ ಸರಿ ಇತ್ತು. ಇವ್ರು 2,000 ಕೊಡ್ತಾರಂತ ಒಬ್ರಿಗೆ ಅಡ್ವಾನ್ಸ್ ಅಂತ. ಕೇಂದ್ರದವ್ರು ಕೊಟ್ಟ ಮ್ಯಾಲ ಇವ್ರು ಕೊಡ್ತಾರಂತ. ಅಂದ್ರ ಇವ್ರು ಅಲ್ಲೊಂದ್ ಪಾರ್ಟಿ ಇಲ್ಲೊಂದ್ ಪಾರ್ಟಿ ಐತಿ, ಅಲ್ಲೊಂದು ಬಿಜೆಪಿ ಐತಿ, ಇಲ್ಲಿ ಕಾಂಗ್ರೆಸ್ ಐತಿ. ನೀವ ದೂರ್ಕಿಂತ ಕುಂದಿರ್ತಾರ ಹೊರತು ಇವ್ರಿಬ್ರು ನಡುವೆ ಹಾಳಾಗವ ರೈತ. ಅದೇನ ಇಬ್ರು ಜಗಳದಾಗ ಕೂಸ್ ಗಾಸಿ ಆಗಿತ್ತಂತಲ್ಲ, ಹಂಗ ಅದಂಗ ಆಗೈತಿ. ಎಸ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ. ರೈತರಾಗಿರುವಂಥ ಮಲ್ಲಿಕಾರ್ಜುನ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಇಲ್ಲಿ ಬಾಕಿ ಉಳಿಸ್ಕೊಂಡಿರೋದು 50ರಿಂದ 54 ಕೋಟಿ ಬರಬೇಕು, ಹಣ ಬರಬೇಕು ರೈತರಿಗೆ. ಒಂದು ಕಡೆಯಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ. ಕೇಂದ್ರ ಹಾಗೆಯೇ ರಾಜ್ಯ ಸರ್ಕಾರಗಳ ನಡುವೆ ನಡೀತಾ ಇರುವಂಥ ತಿಕ್ಕಾಟದಲ್ಲಿ ಇಲ್ಲಿ ಬಡವಾಗ್ತಾ ಇರೋದು ರೈತ ಎನ್ನುವುದಾಗಿ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.